ಗೇರಿನಲ್ಲಿ ಗೇರು ಕಾಂಡ ಮತ್ತು ಬೇರು ಕೊರಕ CSRBಯ ನಿರ್ವಹಣೆ. ಬೇರು ಮತ್ತು ಕಾಂಡ ಕೊರೆಯುವ ಹುಳುವು ಗೇರಿನಲ್ಲಿ ಪ್ರಮುಖ ಹಾನಿಕಾರಕ ಕೀಟಗಳಲ್ಲಿ ಒಂದಾಗಿದೆ. ಈ ಹುಳುವು ಮರದ ಪ್ರಮುಖ ತೊಗಟೆ ಭಾಗಕ್ಕೆ ಹಾನಿಯುಂಟು ಮಾಡುತ್ತದೆ. ಸಮಯೋಚಿತ ಕೀಟನಾಶಕ ಸಿಂಪಡಣೆ ಮತ್ತು ಪರ್ಯಾಯ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸದೇ ಇದ್ದಲ್ಲಿ ಕ್ರಮೇಣ ಈ ಬಾಧಿತ ಮರಗಳು ಸಾವನ್ನಪ್ಪುತ್ತವೆ. CSRB ಕೀಟದ ಸಂಖ್ಯೆಯು ವರ್ಷ ಕಳೆದಂತೆ ಹೆಚ್ಚಾಗುತ್ತಾ ಹೋಗುವುದರಿಂದ ಸಾವನ್ನಪ್ಪುವ ಮರಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತವೆ. ಇದರ ಎರಡು ಪ್ರಮುಖ ಪ್ರಭೇದಗಳಾದ ಫ್ಲೋಸಿಡೇರಸ್ ಫೆರುಜಿನಿಯಸ್ ಮತ್ತು ಫ್ಲೋಸಿಡೇರಸ್ ಒಬೇಸಸ್ ಆರೋಗ್ಯಕರ ಮರಗಳನ್ನು ಮುತ್ತಿಕೊಳ್ಳುತ್ತವೆ ಮತ್ತು ಸಾಮಾನ್ಯವಾಗಿ ಮಾವು ಕಾಂಡು ಕೊರಕ ಎಂದು ಕರೆಯಲ್ಪಡುವ ಬ್ಯಾಕ್ಟೋಸೆರಾ ರೂಫೋಮ್ಯಾಕ್ಯುಲೇಟಾ ಈಗಾಗಲೇ ಬಾಧಿತವಾಗಿರುವ ಮತ್ತು ದುರ್ಬಲಗೊಂಡಿರುವ ಮರಗಳನ್ನು ಆಕ್ರಮಿಸುತ್ತದೆ. ವಯಸ್ಕ ಕೀಟಗಳು ಬಿರುಕು ಬಿಟ್ಟ ಅಥವಾ ಸಡಿಲವಾದ ತೊಗಟೆಗಳು, ಕಾಂಡ ಮತ್ತು ಕೊಂಬೆಗಳ ಸಂದುಗಳು ಅಥವಾ ಹೊರಬಂದಿರುವ ಬೇರುಗಳ ಒಳಗೆ ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಗಳು ಅಕ್ಕಿ ಧಾನ್ಯಗಳನ್ನು ಹೋಲುತ್ತವೆ. ಬಳಿಕ ಸುಮಾರು 5ರಿಂದ 7 ದಿನಗಳಲ್ಲಿ ಮರಿಹುಳುವು ಮೊಟ್ಟೆಯಿಂದ ಹೊರಬರುತ್ತದೆ. ಹೊರಬಂದ ತಕ್ಷಣವೇ ಇವು ತೊಗಟೆಯನ್ನು ಕೊರೆಯಲು ಪ್ರಾರಂಭಿಸುತ್ತದೆ. ಹುಳುವು 8ರಿಂದ 10 ತಿಂಗಳುಗಳ ಕಾಲ ಲಾರ್ವಾ ಅಂದರೆ ಗ್ರಬ್ ಹಂತದಲ್ಲಿರುತ್ತದೆ. CSRBಯು ಲಾರ್ವಾ ಹಂತದಲ್ಲಿರುವಾಗ ಮುಖ್ಯ ಕಾಂಡ ಮತ್ತು ಕೊಂಬೆಗಳ ತೊಗಟೆಯಲ್ಲಿ ಅಡ್ಡಾದಿಡ್ಡಿಯಾದ ಸುರಂಗವನ್ನು ಕೊರೆಯುತ್ತದೆ ಮತ್ತು ಈ ಹುಳುವು ಬೆಳೆಯುತ್ತಾ ಹೋದಂತೆ ಈ ಸುರಂಗಗಳ ಗಾತ್ರವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಇವು ಆಹಾರಕ್ಕಾಗಿ ತೊಗಟೆಯ ಒಳಭಾಗವನ್ನು ಅವಲಂಬಿಸಿರುತ್ತವೆ. ಕೀಟದಾಳಿಯ ಆರಂಭಿಕ ಹಂತಗಳಲ್ಲಿ ತೊಗಟೆಯ ಮೇಲ್ಮೈಯಲ್ಲಿ ಸ್ವಲ್ಪ ಪ್ರಮಾಣದ ಗುಲಾಬಿ ಕಂದು ಬಣ್ಣದ ಜಗಿದು ಬಿಟ್ಟಿರುವ ನಾರಿನಂಶವನ್ನು ಕಾಣಬಹುದು. ಮುಂದುವರಿದ ಹಂತಗಳಲ್ಲಿ ಮರದ ಬುಡದಲ್ಲಿ ಅಂಟು ದ್ರವ ಮತ್ತು ಹುಳುಗಳ ಕಂದು ಬಣ್ಣದ ಹಿಕ್ಕೆ ಕಾಣಸಿಗುತ್ತವೆ. ಹಾನಿಯ ತೀವ್ರತೆ ಹೆಚ್ಚಾದಲ್ಲಿ ಮರದ ಮೇಲಾವರಣವು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಅಕಾಲಿಕವಾಗಿ ಉದುರಿ ಹೋಗಲು ಪ್ರಾರಂಭಿಸುತ್ತದೆ. ನಂತರದ ಹಂತಗಳಲ್ಲಿ ರೆಂಬೆ ಕೊಂಬೆಗಳು ಒಣಗಿ ಹೋಗಿ ತೊಗಟೆಗಳು ಬಿರುಕು ಬಿಡಲು ಪ್ರಾರಂಭಿಸುತ್ತವೆ. ಈ ಹಂತದಲ್ಲಿ ಮರದ ಬುಡದಲ್ಲಿ ಗಣನೀಯ ಪ್ರಮಾಣದ ನಾರಿನ ಪದಾರ್ಥ ಮತ್ತು ಅಂಟು ದ್ರವವನ್ನು ಕಾಣಬಹುದು. ಪೂರ್ಣವಾಗಿ ಬೆಳೆದ ಲಾರ್ವಾಗಳು 7.5 ಸೆಂಟಿಮೀಟರ್ನಷ್ಟು ಉದ್ದವಾಗಿರುತ್ತವೆ. ಇವುಗಳ ತಲೆ ಕಂದು ಬಣ್ಣ ಹೊಂದಿದ್ದು ದೇಹವು ಕೆನೆ ಬಿಳಿ ಬಣ್ಣದ್ದಾಗಿರುತ್ತದೆ. ಲಾರ್ವಾ ದೀರ್ಘಾವಧಿ ಬೆಳವಣಿಗೆಯನ್ನು ಹೊಂದಿದ್ದು ಇದು 5ರಿಂದ 8 ತಿಂಗಳ ಅವಧಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ. ಇದು ಕೊರೆಯುತ್ತಾ ಮರದ ತಿರುಳಿನ ಮಧ್ಯಭಾಗವನ್ನು ತಲುಪುತ್ತದೆ. ಹುಳುವು 2ರಿಂದ 3 ತಿಂಗಳುಗಳವರೆಗೆ ಕೋಶಾವಸ್ಥೆಯಲ್ಲಿ ಇರುತ್ತದೆ ಮತ್ತು ಅಂತಿಮವಾಗಿ ವಯಸ್ಕ ಕೀಟವು ಹೊರಬರುತ್ತದೆ. CSRBಯು 1 ವರ್ಷದಲ್ಲಿ ತನ್ನ 1 ಪೀಳಿಗೆಯನ್ನು ಪೂರ್ಣಗೊಳಿಸುತ್ತದೆ. ಈ ಕೀಟಗಳ ಬೆಳವಣಿಗೆಯ ವಿವಿಧ ಹಂತಗಳು ವರ್ಷಪೂರ್ತಿ ಕಂಡುಬರುತ್ತದೆಯಾದರೂ ವಯಸ್ಕ ಕೀಟದ ಹೊರಹೊಮ್ಮುವಿಕೆ ವಿವಿಧ ಗೇರು ಬೆಳೆಯುವ ಪ್ರದೇಶಕ್ಕನುಸಾರವಾಗಿ ಅಕ್ಟೋಬರ್ನಿಂದ ಮೇ ನಡುವೆ ಕಂಡುಬರುತ್ತದೆ. ಆದಾಗ್ಯೂ ಕೀಟಗಳ ಎಳೆಯ ಮತ್ತು ವಯಸ್ಸಾದ ಲಾರ್ವಾ ಹಂತಗಳು ಬೇಸಿಗೆಯ ಕೊನೆಯಲ್ಲಿ ಮತ್ತು ಮಳೆಗಾಲದ ಎಲ್ಲ ತಿಂಗಳುಗಳಲ್ಲಿ ಕಂಡುಬರುತ್ತವೆ. ಆದರೆ ಮರಿಹುಳುಗಳು ಮಳೆಗಾಲದ ನಂತರದ ತಿಂಗಳುಗಳಲ್ಲಿ ಮಾತ್ರ ಕಾಣಸಿಗುತ್ತವೆ. ಮಳೆಗಾಲದ ಪ್ರಾರಂಭದಲ್ಲಿ ಆರೋಗ್ಯಕರ ಗೇರುಮರಗಳು ಕಡು ಹಸಿರು ಬಣ್ಣಕ್ಕೆ ತಿರುಗುತ್ತವೆ. ಆದರೆ CSRB ಮುತ್ತಿಕೊಂಡಿರುವ ಮರಗಳ ಮೇಲಾವರಣವು ಹಳದಿ ಮಿಶ್ರಿತ ಬಣ್ಣಕ್ಕೆ ತಿರುಗುತ್ತವೆ. ಇದರಿಂದ CSRB ಮುತ್ತಿಕೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳಬಹುದು. ಬಾಧಿತ ಮರಗಳಲ್ಲಿ ಅಂದರೆ ಕಾಂಡ ಮತ್ತು ಬೇರಿನ ಭಾಗಗಳಲ್ಲಿ CSRBಯ ಎಲ್ಲ ಹಂತಗಳನ್ನು ಪತ್ತೆ ಹಚ್ಚಿ ಹೊರತೆಗೆಯಬೇಕು ಮತ್ತು ನಾಶಪಡಿಸಬೇಕು. ಕಾಂಡದಲ್ಲಿ ಮತ್ತು ಬೇರುಗಳಲ್ಲಿ ಯಾವ ಜಾಗದಲ್ಲಿ ಹಿಕ್ಕೆಗಳು ತಿಳಿ ಬಣ್ಣಕ್ಕೆ ಇರುತ್ತದೆಯೋ ಅಲ್ಲಿ ಹುಳುವು ಲಾರ್ವಾ ಹಂತದಲ್ಲಿರುತ್ತದೆ. ಕೀಟ ಬಾಧಿತ ಜಾಗವನ್ನು ಕೆತ್ತಿ ಎಲ್ಲ ಹಂತದ ಕೀಟಗಳನ್ನು ಹೊರತೆಗೆದು ನಾಶಪಡಿಸಬೇಕು. ಮರದ ಸುತ್ತಳತೆಯ 50% ಹೆಚ್ಚಿನ ಭಾಗ ಹಾನಿಯಾದಲ್ಲಿ
ಇದು ಪೂರ್ತಿ ಮರವನ್ನು ಸುತ್ತುವರಿದು ಅಂತಿಮವಾಗಿ ಅದರ ಸಾವಿಗೆ ಕಾರಣವಾಗುತ್ತದೆ. ಆದ್ದರಿಂದ ಗೇರು ಮರಗಳಲ್ಲಿ ಇದನ್ನು ನಿರ್ಣಾಯಕ ಹಂತವೆಂದು ಪರಿಗಣಿಸಲಾಗುತ್ತದೆ. ಹುಳುವು ಕಾಂಡದ ಮಧ್ಯಭಾಗವನ್ನು ತಲುಪಿದ್ದಲ್ಲಿ ಗೇರ್ ವೈರ್ ಅಥವಾ ತಂತಿಯನ್ನು ಉಪಯೋಗಿಸಿ ಅವುಗಳನ್ನು ಸಾಯಿಸಬಹುದು. ಇದಕ್ಕಾಗಿ ಗೇರ್ ವೈರ್ ಅಥವಾ ತಂತಿಯನ್ನು ಸುರಂಗದೊಳಗಡೆ ರಂಧ್ರದಲ್ಲಿ ತುರುಕಿಸಿ ಶಬ್ದ ಬರುವ ತನಕ ಅಥವಾ ಬಿಳಿ ದ್ರವ ಹೊರಬರುವ ತನಕ ಒತ್ತಡ ಹಾಕಬೇಕು. ಲಾರ್ವಾಗಳು ಮತ್ತು ಇತರ ಕೀಟ ಹಂತಗಳನ್ನು ತೆಗೆದುಹಾಕಿದ ಅಥವಾ ನಾಶಪಡಿಸಿದ ನಂತರ ಕೆತ್ತಿದ ಭಾಗಕ್ಕೆ ಕ್ಲೋರೋಪಾರಿಪಾಸ್ 20 EC 10 ಮಿಲಿ ಪ್ರತಿ ಲೀಟರ್ ಅಂದರೆ 0.2 ಅಥವಾ ಫಿಪ್ರೋನಿಲ್ 5 EC 2 ಮಿಲಿ ಪ್ರತಿ ಲೀಟರ್ಗೆ ಲೇಪಿಸಬೇಕು. ಬೇರಿನ ಜಾಗವನ್ನು ಸಹ ಈ ದ್ರಾವಣದಿಂದ ಒದ್ದೆಗೊಳಿಸಬೇಕು. ನಿರ್ವಹಣಾ ಕ್ರಮ ಕೈಗೊಂಡ ಮರಗಳನ್ನು ಪ್ರತಿ 15 ರಿಂದ 20 ದಿನಗಳ ಅಂತರದಲ್ಲಿ ಪರೀಕ್ಷಿಸುತ್ತಾ ಇರಬೇಕು. ಹೊಸದಾಗಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಈಗಾಗಲೇ ತಿಳಿಸಿದ ಕ್ರಮವನ್ನು ಪುನರಾವರ್ತಿಸಬೇಕು. CSRB ನಿರ್ವಹಣೆಗೆ ಬೇರಿಗೆ ಕೀಟನಾಶಕಗಳನ್ನು ಅಳವಡಿಸುವುದು ಪರಿಣಾಮಕಾರಿಯಲ್ಲ. ಕೀಟಗಳ ಆರಂಭಿಕ ರೋಗ ಲಕ್ಷಣಗಳನ್ನು ಗುರುತಿಸಲು ನಿಯಮಿತ ಅಂತರದಲ್ಲಿ ಎಲ್ಲ ಮರಗಳನ್ನು ಸಮೀಕ್ಷಿಸುವುದು ಅಗತ್ಯವಾಗಿರುತ್ತದೆ. ಕೀಟದ ಆರಂಭಿಕ ರೋಗ ಲಕ್ಷಣಗಳು ಗೇರು ಬೀಜದ ಕೊಯ್ಲಿನ ಸಂದರ್ಭದಲ್ಲಿ ಕಂಡುಬರುವುದರಿಂದ ಈ ಸಮಯದಲ್ಲಿ ತೋಟ ಸಮೀಕ್ಷೆ ನಡೆಸುವುದು ಹೆಚ್ಚು ಸೂಕ್ತ. ಮರದ ಮುಖ್ಯ ಕಾಂಡದ ಬುಡದಲ್ಲಿ ನಡೆಸುವ ವಿವರವಾದ ಅವಲೋಕನ ಹಾನಿಯ ಆರಂಭಿಕ ರೋಗ ಲಕ್ಷಣಗಳನ್ನು ಪತ್ತೆಹಚ್ಚಲು ಸಹಕರಿಸುತ್ತದೆ. ಮೊದಲ ಹಂತದ ರೋಗ ಲಕ್ಷಣಗಳನ್ನು ಹೊಂದಿರುವ ಮರಗಳನ್ನು ಮಳೆಗಾಲದ ಮೊದಲು ಹಾಗೂ ನಂತರ ಈಗಾಗಲೇ ತಿಳಿಸಿರುವ ವಿಧಾನದಂತೆ ಉಪಚರಿಸಬೇಕು. ಈ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ನೀರಿನಂಶ ಇರುವುದರಿಂದ ಬೇರಿನ ಭಾಗವನ್ನು ಅಗೆಯಲು ಸುಲಭವಾಗುತ್ತದೆ. ಮೇಲಾವರಣ ಹಳದಿ ಬಣ್ಣಕ್ಕೆ ತಿರುಗಿದ ಮತ್ತು ಅಥವಾ ತೊಗಟೆ ಸುತ್ತಳತೆಯ 50%ಕ್ಕಿಂತ ಹೆಚ್ಚು ಹಾನಿಗೊಳಗಾದ ಮರಗಳನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಮತ್ತು ಆ ವಲಯದಲ್ಲಿನ ಎಲ್ಲ ಕೀಟಗಳ ಹಂತಗಳನ್ನು ನಾಶಪಡಿಸಬೇಕು. ಇಂತಹ ಸಸ್ಯ ನೈರ್ಮಲ್ಯ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕೀಟಗಳ ಹಾವಳಿಯ ಸಂಖ್ಯೆಯಲ್ಲಿ ಗಣನೀಯವಾದ ಇಳಿಕೆಯನ್ನು ಕಂಡುಕೊಳ್ಳಬಹುದು ಎಂದು ಹಲವಾರು ಕ್ಷೇತ್ರ ಪ್ರಯೋಗಗಳಿಂದ ದೃಢಪಟ್ಟಿದೆ. ಅದು ಮಾತ್ರವಲ್ಲದೆ ಪ್ರತಿ ಮರಕ್ಕೆ ಮುತ್ತಿಕೊಳ್ಳುವ ಕೀಟಗಳ ಸಂಖ್ಯೆಯನ್ನು ಸಹ ಸಸ್ಯ ನೈರ್ಮಲ್ಯದಿಂದ ಕಡಿಮೆ ಮಾಡಬಹುದು ಎಂದು ತಿಳಿದುಬಂದಿದೆ. ಗೇರಿನಲ್ಲಿ ಕಂಡುಬರುವ ವಿವಿಧ ಕೀಟಗಳನ್ನು ಗುರುತಿಸಲು ಮತ್ತು ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಲು ಅನುಕೂಲವಾಗುವಂತೆ ICAR DCR ಪುತ್ತೂರು ಇದರಿಂದ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ಅಥವಾ ಇಲ್ಲಿ ನೀಡಲಾದ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಪಡೆದುಕೊಳ್ಳಬಹುದು.